ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಎಪಿಸೋಡ್ 3 ರಿವ್ಯೂಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಆ್ಯಂಡ್ ಇವತ್ತಿನ ಎಪಿಸೋಡ್ ಶುರುವಾದ ತಕ್ಷಣ ಇಬ್ಬರು ಕಂಟೆಸ್ಟೆಂಟ್ ವೇದಿಕೆ ಮೇಲೆ ಎಂಟ್ರಿ ಕೊಡ್ತಾರೆ. ಆ್ಯಂಡ್ ಮೊದಲಿಗೆ ಸ್ಟೇಜ್ ಮೇಲೆ ಬರುವಂತಹ ಕಂಟೆಸ್ಟೆಂಟ್ಗಳ ಹೆಸರು ಲಕ್ಷ್ಮೀ ಗೌಡ ಹಾಗೆ ಸಂಸ್ಕೃತಿ ಅವರು. ಸೊ ಫಸ್ಟ್ ಲಕ್ಷ್ಮೀ ಗೌಡ ಅವರ ಬಗ್ಗೆ ಮಾತಾಡೋದಾದ್ರೆ, ಲೈಕ್ ಮಾಸ್ ಆಟಿಟ್ಯೂಡೇ ಇವರ ಒಂದು ಟ್ಯಾಲೆಂಟ್ ಅನ್ನೋ ರೀತಿ ಇವರು ಶೋಕೇಸ್ ಮಾಡ್ಕೊಂಡ್ರು. ಆ್ಯಂಡ್ 4 ಜನ ಜಡ್ಜಸ್ಸು ಕೂಡ ಇವರನ್ನ ಸೆಲೆಕ್ಟ್ ಮಾಡ್ತಾರೆ. ಬಟ್ ಯಾವ ಬೇಸಿಸ್ ಮೇಲೆ ಸೆಲೆಕ್ಟ್ ಮಾಡಿದ್ರು ಅನ್ನೋದು ಗೊತ್ತಾಗ್ತಿಲ್ಲ. ಅಫ್ಕೋರ್ಸ್ ಅಲ್ಲಿ ಅವರಿಬ್ಬರಿಗೂ ಸಹ ಒಂದು ಟಾಸ್ಕ್ ಅನ್ನೋದನ್ನ ಕೊಡ್ತಾರೆ. ಇಬ್ರಿಗೂ ಟಾಸ್ಕ್ ಕೊಟ್ಟಾಗ ಅದರಲ್ಲಿ ಲಕ್ಷ್ಮಿ ಅವರೇ ವಿನ್ ಆಗ್ತಾರೆ. ವಿನ್ ಆದ್ರು ಅಂತ ಅಂದಿದ ತಕ್ಷಣ ಅವ್ರನ್ನ ಸೆಲೆಕ್ಟ್ ಮಾಡಿದ್ರ ಅದು ಸಹ ಗೊತ್ತಾಗ್ಲಿಲ್ಲ. ಜಸ್ಟ್ ಮಾಸ್ ಆಗಿರೋದೇ ಒಂದು ಟ್ಯಾಲೆಂಟ್ ಅಂತ ಹೇಳಿ ಅದನ್ನ ಸೆಲೆಕ್ಟ್ ಮಾಡಿದ್ರ. ಯಾಕಂದ್ರೆ ಇದಕ್ಕೂ ಮುಂಚೆ ಬಂದಂತಹ ಕಂಟೆಸ್ಟೆಂಟ್ಗಳಲ್ಲಿ ತುಂಬಾ ಜನರಲ್ಲಿ ನಾನು ಒಂದು ಮಾಸ್ ಆಟಿಟ್ಯೂಡ್ನ ನಾನು ನೋಡಿದೆ. ಅದರಲ್ಲೂ ಸಹ ಸಾಕಷ್ಟು ಜನನ ಇವರು ರಿಜೆಕ್ಟ್ ಮಾಡಿದ್ದಾರೆ. ಬಟ್ ಇವ್ರನ್ನ ಯಾವ ಬೇಸಿಸ್ ಮೇಲೆ ಸೆಲೆಕ್ಟ್ ಮಾಡಿದ್ರು, ಅದು 4 ಜನ ಜಡ್ಜಸ್ಗಳು ಕೂಡ ಇವ್ರನ್ನ ಸೆಲೆಕ್ಟ್ ಮಾಡಿ ಒಂದು ಸ್ಟಾರ್ ಕಂಟೆಸ್ಟೆಂಟ್ ಅನ್ನುವಂತಹ ಬಿರುದನ್ನು ಸಹ ಕೊಟ್ಟರು. ಅಂಡ್ ಯಾವ ಬೇಸಿಸ್ ಮೇಲೆ ಕೊಟ್ಟರು ಅನ್ನೋದು ಗೊತ್ತಾಗ್ಲಿಲ್ಲ. ಬಟ್ ಇವರನ್ನು ಸಹ ಹೋಲ್ಡ್ ಅಲ್ಲಿ ಇಡ್ಬೋದಾಗಿತ್ತು. ಲೈಕ್ ಬೇರೆ ಯಾವ ಟ್ಯಾಲೆಂಟು ಸಹ ನನಗೆ ಕಾಣಿಸಿಲ್ಲ. ಆ್ಯಂಡ್ ಇನ್ನು ಸಂಸ್ಕೃತಿ ಅವರ ಬಗ್ಗೆ ಮಾತಾಡೋದಾದ್ರೆ, ಎಲ್ಲೋ ಒಂದ್ ಕಡೆ ಅವ್ರಿಗೂ ಚಾನ್ಸ್ ಕೊಟ್ಟು ನೋಡ್ಬೋದಾಗಿತ್ತು. ಯಾಕೆಂದ್ರೆ ಇವರು ಒಂದು ಟ್ರಾನ್ಸ್ಜೆಂಡರ್ ಆ ಒಂದು ಇದರಿಂದ ಬಂದಿರೋದ್ರಿಂದ ಸಾಕಷ್ಟು ಜನಕ್ಕೆ ಇದೊಂದು ಇನ್ಸ್ಪೈರಿಂಗ್ ಆಗಿರೋದು. ಜನ ನಮ್ಮನ್ನು ಸಹ ಒಪ್ಕೊಳ್ತಾರೆ, ನಾವು ಈ ರೀತಿ ಇರೋದನ್ನ ಒಪ್ಕೊಳ್ತಾರೆ ಅಂತ ಅನ್ಕೊಂಡು ಸಾಕಷ್ಟು ಜನ ಇದಕ್ಕೆ ಟ್ರೈ ಮಾಡುವಂತಹ, ಜಸ್ಟ್ ಒಂದು ಬಿಗ್ ಬಾಸ್ ವೇದಿಕೆಗೆ ಅಂತ ಅಲ್ಲ, ಬೇರೆ ಬೇರೆ ವೇದಿಕೆನಲ್ಲೂ ಸಹ ಹೋಗಿ ನಮ್ಮನ್ನು ಸಹ ಎಲ್ಲ ವೇದಿಕೆನಲ್ಲೂ ಜನ ನಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋರು ಇದ್ದಾರೆ ಅಂತ ಹೇಳಿ ಮುನ್ನುಗ್ಗುವಂತಹ ಚಾನ್ಸಸ್ ತುಂಬಾ ಇತ್ತು. ಯಾಕಂದ್ರೆ ನಾವು ಸಾಕಷ್ಟು ಬಾರಿ ನೋಡಿರ್ತೀವಿ ಸಿಗ್ನಲ್ಸ್ಗಳಲ್ಲೆಲ್ಲ ತುಂಬಾ ಜನ ಭಿಕ್ಷೆ ಬೇಡ್ಕೊಂಡು ನನ್ಗೆ ಆ ದುಡ್ಡು ಕೊಡಿ ಅಂತ ಹೇಳಿ ಅಂಗಡಿಗಳ ಹತ್ರ ಹೋಗಿ ದುಡ್ಡು ಕೇಳ್ಕೊಂಡಿರೋದು, ಈ ಥರದ್ನವ್ರನ್ನ ನಾವು ನೋಡಿದ್ದೀವಿ, ಟ್ರಾನ್ಸ್ಜೆಂಡರ್ ಅವ್ರನ್ನ. ಸೊ ಅಂಥವ್ರಿಗೆಲ್ಲ ಇದೊಂಥರ ಪಾಠ ಆಗ್ತಿತ್ತು. ಇನ್ಸ್ಪೈರಿಂಗ್ ಆಗಿರೋದು, ನಮ್ಮನ್ನು ಸಹ ಜನಗಳು ಒಪ್ಕೋತಾರೆ. ಒಂದು ಬಿಗ್ ಬಾಸ್ ವೇದಿಕೆಗೆ ಹೋಗೋಕ್ಕಾಗಿರ್ಬೋದು ಅಥವಾ ಬೇರೆ ಯಾವ್ದಾದ್ರು ಫೀಲ್ಡಲ್ಲಿ ಅಚೀವ್ ಮಾಡೋಕ್ಕೆ ಹೋಗೋಕ್ಕಾಗಿರ್ಬೋದು, ನಾವೇನಾದ್ರೂ ಅಚೀವ್ ಮಾಡೋಕ್ಕೆ ನಾವು ಒಂದು ಸ್ಟೆಪ್ ಹೋದ್ವಿ ಅಂತಂದರೆ ಜನ ನಮ್ಮನ್ನು ಅಕ್ಸೆಪ್ಟ್ ಮಾಡ್ಕೋತಾರೆ ಅನ್ನೋ ರೀತಿ ಈ ಒಂದು ಸ್ಟೋರಿ ಇನ್ಸ್ಪೈರಿಂಗ್ ಆಗಿರೋದೇನೋ. ಅಟ್ಲೀಸ್ಟ್ ಹೋಲ್ಡಲ್ಲಾದರೂ ಇಟ್ಟು ನೆಕ್ಸ್ಟ್ ಚಾನ್ಸ್ ಆದರೂ ಕೊಡ್ಬೋದಾಗಿತ್ತು. ಹೋಲ್ಡಲ್ಲೂ ಇಟ್ಟಿಲ್ಲ. ನಾಲ್ಕು ಜನಗೂ ಅವ್ರನ್ನ ರಿಜೆಕ್ಟ್ ಮಾಡಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ವೇದಿಕೆಯಿಂದ ಹೊರಗಡೆ ಕಳಿಸ್ತಾರೆ. ಬಟ್ ನನಗೆ ಅಟ್ಲೀಸ್ಟ್ ಅವರು ಹೋಲ್ಡಲ್ಲಾದರೂ ಇರಬೇಕಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಸೊ ಈ ಇಬ್ಬರು ಕಂಟೆಸ್ಟೆಂಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನೆಕ್ಸ್ಟಿಗೆ ಬರುವಂತಹ ಕಂಟೆಸ್ಟೆಂಟು ಶಶಿಧರ್. ಇಷ್ಟೊತ್ತು ಲೈಕ್ 2 ಕಂಟೆಸ್ಟೆಂಟೇ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ವೇದಿಕೆ ಮೇಲೆ ಎಂಟ್ರಿ ಕೊಡ್ತಿದ್ರು. ಬಟ್ ಇವರನ್ನ ಮತ್ತೆ ಸಿಂಗಲ್ ಆಗಿ ಕಳಿಸ್ತಾರೆ. ಸೊ ಇವರ ಆಟಿಟ್ಯೂಡ್ ಲೆವೆಲ್ ಆ ರೀತಿ ಇತ್ತು ಅನ್ನೋದು ಮೊದಲೇ ಇವರಿಗೆ ಗೊತ್ತಿರುತ್ತೆ ಅಲ್ವಾ. ಸೊ ಇವರು ಸಿಂಗಲ್ ಆಗಿನೇ ಸ್ಟೇಜ್ ಮೇಲೆ ಕವರ್ ಮಾಡ್ತಾರೆ ಅನ್ನೋದು ಗೊತ್ತಿರುತ್ತೆ ಅಂತ ಅನ್ಸುತ್ತೆ. ಸೊ ಅದಕ್ಕೆ ಇವ್ರಿಗೆ ಯಾರನ್ನು ಸಹ ಜೋಡಿಯಾಗಿ ಕಳಿಸೋದಿಲ್ಲ. ಈ ಒಂದು ವ್ಯಕ್ತಿಗೆ ಸಿಂಗಲ್ ಆಗಿನೇ ಸ್ಟೇಜ್ ಮೇಲೆ ಹ್ಯಾಂಡಲ್ ಮಾಡು ಅಂತ ಹೇಳಿ ಕಳಿಸಿರ್ತಾರೆ. ಬಟ್ ತುಂಬಾನೇ ಬ್ಯಾಡ್ ಆಟಿಟ್ಯೂಡ್ನ ಕ್ಯಾರಿ ಮಾಡ್ತಿದ್ರು ಸ್ಟೇಜ್ ಮೇಲೆ ಅಂತ ಹೇಳ್ಬೋದು. ತುಂಬ ಒಂದು ರೀತಿ ಮಾಫಿಯಾ ಅಂತ ಹೇಳೋದಾಗಿರ್ಬೋದು, ನಾನು ಹಿಂಗೆ ಅಂತ ಹೇಳ್ಕೊಳ್ಳೋದಾಗಿರ್ಬೋದು, ಒಂಥರ ಬೇರೆ ಲೆವೆಲ್ಗೆ ಥಿಂಕ್ ಮಾಡ್ತಿದ್ದಾರೆ ಈ ವ್ಯಕ್ತಿ ಅನ್ನೋ ರೀತಿ ಅನಿಸ್ತಿತ್ತು. ಸೊ ನನಗೂ ಸಹ ಇಂಥ ಕ್ಯಾರೆಕ್ಟರ್ಸ್ನ ಬಿಗ್ ಬಾಸ್ ಮನೆಯಲ್ಲಿ ನೋಡೋದಕ್ಕೆ ಇಷ್ಟಪಡೋದಿಲ್ಲ. ಇಂಥವ್ರನ್ನ ನೋಡಿ 4 ಜನ ಇನ್ಸ್ಪೈರ್ ಆಗಿ ನಾವು ಮಾಫಿಯಾ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತೆಲ್ಲ ಹೇಳ್ಕೊಂಡು ಓಡಾಡ್ತಾರೆ ಅಂತಂದರೆ ಲೈಕ್ ಅದು ತುಂಬಾನೇ ರಾಂಗ್ ಮೆಸೇಜ್ ಬಿಗ್ ಬಾಸ್ ಕಡೆಯಿಂದ ಪಾಸ್ ಆಗ್ತಿದೆ ಅನ್ನೋ ರೀತಿ ಆಗ್ಬಿಡುತ್ತೆ. ಸೊ ಇವರು ಬಿಗ್ ಬಾಸ್ ಮನೆಗೆ ಬರ್ದಿರೋ ಇರೋದು ಒಳ್ಳೇದೇ ಆಯಿತು ಅನ್ನೋದು ನನ್ನ ಅಭಿಪ್ರಾಯ. ಸೊ 4ಕ್ಕೆ 4 ಜನ ಕಂಟೆಸ್ಟೆಂಟು ಕೂಡ ಇವ್ರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ತಾರೆ. ನಿಮಗೆ ಏನು ಟ್ಯಾಲೆಂಟ್ ಇದೆ ಅನ್ನೋದ್ರ ಬಗ್ಗೆ ಕೂಡ ಅವರು ಕೇಳೋದಿಲ್ಲ. ಲೈಕ್ ಡ್ಯಾನ್ಸ್ ಆಗಿರ್ಬೋದು, ಸಾಂಗ್ ಹಾಡಿ ಅನ್ನೋದಾಗಿರ್ಬೋದು, ಅಥವಾ ಯಾವ್ದಾದ್ರು ಒಂದು ಟಾಸ್ಕ್ ಕೊಟ್ಟು ಮಾಡೋದಾಗಿರ್ಬೋದು, ಏನನ್ನು ಸಹ ಮಾಡೋದಿಲ್ಲ. ನೆಕ್ಸ್ಟ್ ಚಾನ್ಸನ್ನೇ ಅವ್ರು ತೊಗೊಳೋದಿಲ್ಲ. ಅವ್ರನ್ನ ಇಮಿಡಿಯೇಟ್ ಆಗಿ 4ಕ್ಕೆ 4 ಜನ ಕೂಡ ರಿಜೆಕ್ಟ್ ಮಾಡಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಿದ್ದಾರೆ. ಸೊ ಆ ಒಂದು ಡಿಸಿಷನ್ ನನಗೂ ಕೂಡ ಇಷ್ಟ ಆಯಿತು. ಆ್ಯಂಡ್ ಈ ವ್ಯಕ್ತಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ವೇದಿಕೆಯಿಂದ ಹೊರಗಡೆ ಹೋಗಿದ್ದು ಯಾರಿಗೆಲ್ಲ ಖುಷಿ ಆಯಿತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ಬರುವಂತಹ ಕಂಟೆಸ್ಟೆಂಟು ವಿಕಾಸ್ ಮತ್ತು ನಿಖಿಲ್ ಅನ್ನೋರು. ಸೊ ವಿಕಾಸ್ ಬಗ್ಗೆ ಮಾತಾಡೋದಾದರೆ ಲೈಕ್ ಆ್ಯಕ್ಟರು, ಬಾಕ್ಸರು, ಹೀಗೆ ಸಾಕಷ್ಟು ಟ್ಯಾಲೆಂಟ್ ಇರುವಂತಹ ವ್ಯಕ್ತಿ ಅಂತ ಹೇಳ್ಬೋದು. ಡ್ಯಾನ್ಸ್ ಮಾಡಿ ತೋರಿಸಿದ್ರು, ಎಂಟರ್ಟೈನ್ ಮಾಡಿದ್ರು, ಲೈಕ್ ಮಿಮಿಕ್ರಿ ಮಾಡಿದ್ರು, ತುಂಬಾ ಕಾಮಿಡಿ ಆಗಿ ಮಾತಾಡುವಂಥ ಕ್ಯಾರೆಕ್ಟರ್ ಕೂಡ ಇತ್ತು. ಆ್ಯಂಡ್ ಸೀರಿಯಸ್ನೆಸ್ ಕೂಡ ಇತ್ತು ಅವರ ಒಂದು ಕ್ಯಾರೆಕ್ಟರ್ನೆಸ್ಸಲ್ಲಿ. ಸೊ ಇವ್ರನ್ನ ಕೂಡ ಸೆಲೆಕ್ಟ್ ಮಾಡ್ಬೋದಾಗಿತ್ತು. ಬಟ್ ಎಲ್ಲೋ ಒಂದು ಕಡೆ ಹೋಲ್ಡಲ್ಲಿ ಇಟ್ಟಿದ್ದಾರೆ. ಲೈಕ್ ಕಾನ್ಫಿಡೆನ್ಸ್ ಎಲ್ಲೋ ಒಂದು ಕಡೆ ಲೋ ಇದೆ ಅನ್ನೋ ರೀತಿ ಅವ್ರನ್ನ ಟ್ರೀಟ್ ಮಾಡಿ ಹೋಲ್ಡಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿ ನನಗನ್ನಿಸ್ತು. ಬಟ್ ಎಲ್ಲೋ ಒಂದು ಕಡೆ ಇವ್ರಿಗೂ ಕೂಡ ಚಾನ್ಸ್ ಕೊಡ್ಬೋದಾಗಿತ್ತೇನೋ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆಂದರೆ ಒಂದಷ್ಟು ಜನ ಕಂಟೆಸ್ಟೆಂಟ್ಗಳು ಇವ್ರು ಸೆಲೆಕ್ಟ್ ಮಾಡಿರೋರಿಗೆ ಕಂಪೇರ್ ಮಾಡಿಕೊಂಡ್ರೆ ಈಸ್ ಮಚ್ ಬೆಟರ್ ಅಂತ ಹೇಳಿ ನನಗೆ ಫೀಲ್ ಆಯಿತು. ಸೊ ಎಲ್ಲೋ ಒಂದು ಕಡೆ ಇವ್ರಿಗೂ ಕೂಡ ಚಾನ್ಸ್ ಅನ್ನೋದನ್ನು ಕೊಡ್ಬೋದಾಗಿತ್ತು. ಆ್ಯಂಡ್ ನಿಖಿಲ್ ಅನ್ನೋರು ಬಂದಿದ್ರು. ಸೊ ಇವರು ಪ್ರೊಫೆಷ್ನಲಿ ಅಡ್ವೊಕೇಟ್ ಆಗಿದ್ರು. ಬಟ್ ಇವ್ರು ಮಾತಾಡ್ತಿದ್ದಂತಹ ರೀತಿ ನೋಡ್ತಿದ್ರೆ ಲೈಕ್ ಆಲ್ಮೋಸ್ಟ್ ಎಲ್ಲ ರಾಜಕೀಯದ ಬ್ಯಾಕ್ಗ್ರೌಂಡನ್ನೇ ಇಟ್ಕೊಂಡು ಮಾತಾಡ್ತಿದ್ರು. ನಾನು ಅಲ್ಲಿ ಅಪ್ಲೈ ಮಾಡಿದ್ದೆ, ಅಲ್ಲಿ ಈ ರೀತಿ ವಿನ್ ಆದೆ, ಅಲ್ಲಿ ಈ ರೀತಿ ಸೋತಿದ್ದೆ, ಲೈಕ್ ಬಿಗ್ ಬಾಸ್
ಮನೆಗೆ ಹೋದ್ರೆ ಯಂಗ್ ಜನರೇಷನ್ನ ಈ ಎಲೆಕ್ಷನ್ ಈ ಒಂದು ರಾಜಕೀಯದ ಬಗ್ಗೆ ಇನ್ಸ್ಪೈರ್ ಮಾಡೋದಕ್ಕೆ ನಾನು ಯೂಸ್ ಮಾಡ್ಕೋತೀನಿ ಅಂತೆಲ್ಲ ಹೇಳ್ತಿದ್ರು. ಸೊ ಬಿಗ್ ಬಾಸ್ ವೇದಿಕೆ ಅನ್ನೋದು ಈ ಒಂದು ರಾಜಕೀಯ ಪರ್ಪಸ್ಗೋಸ್ಕರ ಯೂಸ್ ಮಾಡ್ಕೊಳ್ಳೋದು ನನಗಂತೂ ಖಂಡಿತವಾಗ್ಲೂ ಇಷ್ಟ ಇಲ್ಲ. ಆ್ಯಂಡ್ ಅದೇ ಪಾಯಿಂಟನ್ನೇ ಜಡ್ಜಸ್ ಅವರು ಕೂಡ ಕೊಟ್ಟು ಈ ಒಂದು ವ್ಯಕ್ತಿನ ರಿಜೆಕ್ಟ್ ಮಾಡ್ತಾರೆ. ಸೊ ನನಗೂ ಕೂಡ ಅವರು ರಿಜೆಕ್ಟ್ ಆಗಿದ್ದು ಲೈಕ್ ನಾಟ್ ಬ್ಯಾಡ್. ಓಕೆ, ಈ ವ್ಯಕ್ತಿ ಅವಶ್ಯಕತೆ ಇಲ್ಲ ಅಂತಾನೆ ಅನಿಸ್ತು. ಯಾಕಂದ್ರೆ ಅದೊಂದು ಎಂಟರ್ಟೈನ್ಮೆಂಟ್ ವೇದಿಕೆ ಆಗಿರೋದ್ರಿಂದ ನಾವು ಯಾರು ಏನು ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅಂತ ಹೇಳಿ ಆ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಇಂದ ಮಾತ್ರ ನೋಡ್ತಿರ್ತೀವಿ. ಅಲ್ಲೂ ಕೂಡ ರಾಜಕೀಯ ಒಂದು ಟಚ್ ಬರುತ್ತೆ ಅಂತಂದ್ರೆ ನಮಗೆ ಆ ಒಂದು ಶೋ ಮೇಲಿರುವಂತಹ ಇಂಟ್ರೆಸ್ಟ್ ಹೊರಟೋಗುತ್ತೆ. ಸೊ ಈ ವ್ಯಕ್ತಿ ರಿಜೆಕ್ಟ್ ಆಗಿದ್ದು ನಂಗಂತೂ ಓಕೆ, ಲೈಕ್ ಫೈನ್, ಈ ವ್ಯಕ್ತಿ ಬೇಡ ಅಂತಾನೆ ಅನಿಸಿದ್ದು. ಆ್ಯಂಡ್ ನೆಕ್ಸ್ಟ್ ಬರುವಂತಹ ಕಂಟೆಸ್ಟೆಂಟು ಹೇಮಲತಾ ಜಯಣ್ಣ ಅವರು. ಲೈಕ್ ಇವ್ರಿಗೆ ಫಸ್ಟ್ ಇವ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಒಂದು ಬಿಗ್ ಅಪ್ಲಾಸ್ ನನ್ನ ಕಡೆಯಿಂದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪಾಪ ಲೈಕ್ ಅವಾಗಿನ ಕಾಲದಲ್ಲೆಲ್ಲ ನೀವು ಕೇಳಿರ್ತೀರ ಬಾಲ್ಯ ವಿವಾಹ ಅನ್ನೋದು. ಸೊ ಇವರ ಲೈಫಲ್ಲೂ ಕೂಡ ಅದೇ ಆಗಿರೋದು. ಎಷ್ಟೇ ಚೆನ್ನಾಗಿ ಓದ್ತಿದ್ರು ಕೂಡ ಇವ್ರಿಗೂ ಸಹ ಬಾಲ್ಯ ವಿವಾಹ ಅನ್ನೋದಾಗಿರುತ್ತೆ. ಸೊ ಅದಾದಮೇಲೆ ಇವರ ಎಜುಕೇಷನನ್ನು ಡಿಸ್ಕಂಟಿನ್ಯೂ ಮಾಡಿಕೊಂಡು ನನಗೆ ಭೂಮಾತೆಯ ಒಂದು ಸೇವೆ ಮಾಡುವಂತಹ ಅವಕಾಶ ಸಿಕ್ಕಿದೆ, ಸೊ ನಾನು ಅದನ್ನು ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಏನೋ ಮಾಡ್ಕೊಂಡು ಹೋದರು. ಬಟ್ ಆದರೂ ಕೂಡ ಎಷ್ಟು ಟ್ಯಾಲೆಂಟ್ ಇದೆ ಗುರು. ಲೈಕ್ ಎಂಟ್ರಿ ಕೊಡ್ತಾನೆ ಒಂದು ಸಾಂಗನ್ನು ಆಡ್ಕೊಂಡು ಬರ್ತಾರೆ. ಕಂಪ್ಲೀಟ್ಲಿ ಸೈಲೆಂಟ್ ಇತ್ತು ಸ್ಟೇಜ್ ಮೇಲೆ. ಅಷ್ಟು ಚೆನ್ನಾಗಿದೆ ವಾಯ್ಸು, ತುಂಬ ಚೆನ್ನಾಗಿ ಸಾಂಗನ್ನು ಹಾಡ್ಕೊಂಡು ಬಂದರು. ಆ್ಯಂಡ್ ಮಿಮಿಕ್ರಿ ಕೂಡ ಮಾಡಿದ್ರು. ಅಜ್ಜಿ ಥರ ಮಾತಾಡೋದಾಗಿರ್ಬೋದು, ಮಗು ಥರ ಮಾತಾಡೋದಾಗಿರ್ಬೋದು, ಈ ರೀತಿ ಸಾಕಷ್ಟು ಮಿಮಿಕ್ಸ್ ಅನ್ನು ಸಹ ಮಾಡಿದ್ರು. ತುಂಬ ಚೆನ್ನಾಗಿ ಮಾಡಿದ್ರು. ತುಂಬ ಟ್ಯಾಲೆಂಟ್ ಇರುವಂತಹ ಮಹಿಳೆ ಅಂತ ಅನ್ಸುತ್ತೆ. ಆ್ಯಂಡ್ ಇಂಗ್ಲೀಷಲ್ಲೂ ಸಹ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾತಾಡಿದ್ರು. ಲೈಕ್ ಯಾವುದೇ ಡಬಲ್ ಡಿಗ್ರಿ ಹೋಲ್ಡರ್ಗೂ ಸಹ ಕಡಿಮೆ ಇಲ್ಲ ಇವರು ಅಂತ ಹೇಳ್ಬೋದು. ಲೈಕ್ ಮನೆಯಲ್ಲಿ ಕುತ್ಕೊಂಡು ನಾನು ಏನೂ ಮಾಡೋಕ್ಕಾಗಲ್ಲ ಅನ್ನುವಂತಹ ಮಹಿಳೆಯರ ಮಧ್ಯೆ ಮನೆಯಲ್ಲೇ ಕುತ್ಕೊಂಡು ನಾನು ಎಲ್ಲ ಮಾಡಿ ತೋರಿಸ್ತೀನಿ ಅನ್ನುವಂಥ ಆ್ಯಟಿಟ್ಯೂಡ್ನ ಇವ್ರು ಇಟ್ಕೊಂಡಿದ್ರು. ಬಟ್ ಎಲ್ಲೋ ಒಂದು ಕಡೆ ಜಡ್ಜಸ್ ಹೇಳ್ದಾಗೆ ಸ್ವಲ್ಪ ಭಯ ಪಡ್ತಿದ್ರು. ಆ ಭಯನ ಬಿಟ್ಟು ಇವ್ರು ಮುನ್ನುಗ್ಗಿದ್ರೆ ಲೈಕ್ ಬಿಗ್ ಬಾಸಲ್ಲಿ ಗೆಲ್ಲುವಂತಹ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು. ಮೇನ್ ಸೀಸನ್ನೇ ಗೆಲ್ಲುವಂತಹ ಈ ಕಂಟೆಸ್ಟೆಂಟು, ಆ ಟ್ಯಾಲೆಂಟ್ ಇವ್ರಿಗಿದೆ ಅಂತ ಹೇಳ್ಬೋದು. ನಿಮಗೂ ಕೂಡ ಇವ್ರ ಬಗ್ಗೆ, ಜಯಮ್ಮ ಅವರ ಬಗ್ಗೆ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲೈಕ್ ಬೇರೆ ಯಾವುದೇ ಕಂಟೆಸ್ಟೆಂಟ್ ಬಗ್ಗೆ ನೀವು ತಿಳಿಸಿಲ್ಲ ಅಂದ್ರೆ ಪರವಾಗಿಲ್ಲ, ಈ ಜಯಮ್ಮ ಅವರ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲೈಕ್ ನೀವು ಇನ್ಸ್ಪೈರ್ ಆದ್ರಾ ಇಲ್ಲ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ. ಆ್ಯಂಡ್ ನೆಕ್ಸ್ಟ್ ಬರುವಂತಹ ಕಂಟೆಸ್ಟೆಂಟು ಅಂಕಿತಾ ಮತ್ತು ಸುಷ್ಮಿತಾ ಅನ್ನೋರು ವೇದಿಕೆ ಮೇಲೆ ಬರ್ತಾರೆ. ಆ್ಯಂಡ್ ಇವರಿಬ್ಬರ ಮಧ್ಯೆ ಡಿಬೇಟ್ ಮಾಡೋಕ್ಕೆ ಬಿಟ್ಟಾಗಂತೂ ಸ್ಟೇಜ್ ಮೇಲೆ ಕಯ ಅನ್ನುವಂತಹ ವಾಯ್ಸ್ ಕೇಳಿಸ್ತಿತ್ತು. ಇಬ್ಬರು ಸಹ ಇರಿಟೇಷನ್ ಅಂತ ಅನಿಸ್ತಿತ್ತು ನನಗೆ. ಆ್ಯಂಡ್ ಅಂಕಿತಾ ಅವರಂತೂ ಸುಷ್ಮಿತಾ ಅವರು ಬ್ಯಾಕ್ ಸ್ಟೇಜಲ್ಲಿ ಏನೇನು ನಡೆದಿತ್ತು ಅದನ್ನೆಲ್ಲವನ್ನು ಸಹ ಹೇಳ್ಬಿಟ್ರು. ಅವ್ರು ಹತ್ಕೊಂಡಿದ್ರು, ಹಿಂಗಿದ್ರು ಲೈಕ್ ಬ್ಯಾಕ್ ಗ್ರೌಂಡ್ ಸ್ಟೋರಿ ಎಲ್ಲ ಹೇಳ್ಬಿಟ್ರು ಅಂತ ಅನ್ಬೋದು. ಇವರೇನಾದರೂ ಅಕಸ್ಮಾತ್ ಬಿಗ್ ಬಾಸ್ ಮನೆಗೆ ಹೋದ್ರು ಅಂದರೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ತಂದಿಡೋದಂತೂ ಖಂಡಿತವಾಗ್ಲೂ ನಿಜ. ಸೊ ಅದಕ್ಕೆ ಅವ್ರನ್ನ ರಿಜೆಕ್ಟ್ ಮಾಡಿ ಕಳಿಸಿದ್ರು. ಇನ್ನು ಸುಷ್ಮಿತಾ ಅವ್ರನ್ನ ಸೆಲೆಕ್ಟ್ ಮಾಡಿ ಕಳಿಸಿದ್ದಾರೆ. ಆ್ಯಂಡ್ ಸುಷ್ಮಿತಾ ಅವರು ಕೂಡ ಲೈಕ್ ಓಕೆ ಫೈನ್ ಅಂತ ಏನು ನಂಗೆ ಅನ್ಸಿರ್ಲಿಲ್ಲ. ಅವರು ಕೂಡ ರಿಜೆಕ್ಟ್ ಆಗಿದ್ರೆ ನನಗೇನು ಬೇಜಾರಾಗ್ತಿರ್ಲಿಲ್ಲ. ಸೊ ಬಂಡಲ್ ಆಫ್ ಟ್ಯಾಲೆಂಟ್ ಅಂತೆಲ್ಲ ಹೇಳಿ ನನಗೇನು ಅನಿಸಿಲ್ಲ. ಓಕೆ ಫೈನ್, ಶಿ ವಾಸ್ ಟಾಕಿಂಗ್ ವೆರಿ ಗುಡ್ ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಟ್ಯಾಲೆಂಟ್ ನನಗೇನು ಕಾಣಿಸಿರ್ಲಿಲ್ಲ. ಬಟ್ ಜಡ್ಜಸ್ಗೆ ಏನು ಕಾಣಿಸ್ತು ಏನೋ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರುತ್ತೆ ಅಲ್ವಾ ಬಿಗ್ ಬಾಸ್ ಮನೆಗೆ ಯಾವ ರೀತಿಯಾದಂತಹ ಕ್ಯಾರೆಕ್ಟರ್ಸ್ ಸೂಟ್ ಆಗ್ತಾರೆ ಅಂತ ಹೇಳಿ. ಸೊ ಆ ಒಂದು ಬೇಸಸ್ ಮೇಲೆ ಸೆಲೆಕ್ಟ್ ಮಾಡಿರುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ ಅವರು ಸೆಲೆಕ್ಟ್ ಆಗಿದ್ದಾರೆ, ಒಳ್ಳೇದಾಗಲಿ. ಆ್ಯಂಡ್ ನೆಕ್ಸ್ಟ್ ಬರುವಂತಹ ಕಂಟೆಸ್ಟೆಂಟೇ ಗಂಗಕ್ಕ. ಅದು ಗಂಗಾರಂಗ ಅನ್ನುವಂತಹ ಒಂದು ಇಂಟ್ರೊಡಕ್ಷನನ್ನು ಇಟ್ಕೊಂಡು ಬಂದಿದ್ದಾರೆ. ಅದು ಏನಕ್ಕೆ ಗಂಗಾರಂಗ ಅಂತ ಇಟ್ಕೊಂಡ್ರು ಅಂತ ಗೊತ್ತಿಲ್ಲ ನಮಗೆ. ಅವರೇ ಇಟ್ಕೊಂಡಿರುವಂತಹ ಹೆಸರಂತೆ ಅದು. ಅಪ್ಪ ಬಂದು ಒಂದು ಕಿರ್ಚಾಡಿದ್ರು. ಇರಿಟೇಷನ್ ಬಾಪ್ ಅಂತಾನೆ ಹೇಳ್ಬೋದು. ಅವರಿದ್ದಷ್ಟೊತ್ತೂ ಸಹ ನೋಡೋದಕ್ಕೆ ಲೈಕ್ ಏನು ಮಾತಾಡ್ತಿದ್ದಾರೆ ಅಂತಾನೆ ಅರ್ಥ ಆಗ್ತಿದ್ದಿಲ್ಲ. ಅನ್ಕೊಂಡು ಲೈಕ್ ಒಂಥರ ವಾಯ್ಸ್ ಕೇಳೋದಕ್ಕೇ ಇರಿಟೇಟ್ ಆಗ್ತಿತ್ತು. ವಿನಯ್ ಗೌಡ ಅವರಂತೂ ನಿಲ್ಲಿಸಿ ಅಂತ ಹೇಳಿ ಎಷ್ಟೇ ಸ್ಟಾಪ್ ಮಾಡಿಸ್ತಿದ್ರು ಕೂಡ. ಶ್ರುತಿ ಮೇಡಮ್ ಅವರು ಕೂಡ ಒಂದು ಆ್ಯಕ್ಟ್ ಮಾಡೋಕ್ಕೆ ಹೇಳ್ತಾರೆ, ಅವಾಗಲೂ ಸಹ ಒಂಥರ ಇರಿಟೇಷನ್ ಮಾಡ್ಕೊಂಡೆ ಆ್ಯಕ್ಟ್ ಮಾಡ್ತಿದ್ರು. ಸೊ ಅವರೇ ನಿಲ್ಲಿಸಿ ಅಂತ ಹೇಳ್ತಿದ್ರು ಕೂಡ ಅವ್ರು ನಿಲ್ಲಿಸ್ತಿರ್ಲಿಲ್ಲ. ಸೊ ಕಂಪ್ಲೀಟಾಗಿ ಇನ್ವಾಲ್ವ್ ಆಗಿಬಿಟ್ಟಿದ್ದೀನಿ ಅನ್ನೋ ರೀತಿ ನಾಟಕ ಮಾಡ್ಕೊಂಡು ಮಾಡಿದ್ರು. ಬಟ್ 4ಕ್ಕೆ 4 ಜನನೂ ಕೂಡ ರಿಜೆಕ್ಟ್ ಮಾಡಿದ್ರು. ರಿಜೆಕ್ಟ್ ಮಾಡಿದ್ಮೇಲೆ ಇವರ ಎಕ್ಸ್ಪ್ರೆಷನ್ ನೋಡ್ಬೇಕಾಯ್ತು. ಫುಲ್ ಕೋಪ ಮಾಡ್ಕೊಂಡು ಹಂಗೆ ಹೋಗ್ತಾ ಇದ್ರು ಬಿಗ್ ಬಾಸ್ ಒಂದು ಅಗ್ನಿ ಪರೀಕ್ಷೆ ಸ್ಟೇಜಿಂದ. ಲೈಕ್ ಇವ್ರನ್ನೆಲ್ಲ ನೋಡ್ತಿದ್ರೆ ಕಂಪ್ಲೀಟ್ಲಿ ಸ್ಕ್ರಿಪ್ಟೆಡ್ ಅನ್ನೋದು ಗೊತ್ತಾಗ್ತಿದೆ. ಲೈಕ್ ಕುಡುಮುಖ ಅವರು ಹೋಗಿರೋದಾಗಿರ್ಬೋದು, ಕಬಾಬ್ ಮಂಜು ಅವ್ರದ್ದಾಗಿರ್ಬೋದು. ಕಬಾಬ್ ಮಂಜು ಅವ್ರದ್ದಾದ್ರೂ ಪರವಾಗಿಲ್ಲ, ಒಂದು ರೀತಿ ಡೀಸೆಂಟ್ ಆಗಿತ್ತು ಅಂತ ಹೇಳ್ಬೋದು. ಕುಡುಮುಖ ಆ್ಯಂಡ್ ಈ ಒಂದು ಗಂಗಾಕ ಅವರ ಈ ಒಂದು ಸ್ಕ್ರಿಪ್ಟ್ ಏನು ನಡೆಯುತ್ತೆ ಸ್ಟೇಜ್ ಮೇಲೆ ಲೈಕ್ ಕಂಪ್ಲೀಟ್ಲಿ ಸ್ಕ್ರಿಪ್ಟೆಡ್ ಅಂತಲೂ ಗೊತ್ತು. ಆ್ಯಂಡ್ ಕಂಪ್ಲೀಟ್ಲಿ ಕ್ರಿಂಜ್ ಆಗೇ ಇತ್ತು. ಆ್ಯಂಡ್ ತುಂಬ ಚೆನ್ನಾಗಿ ಯಾವ್ದಾವ್ದನ್ನ ಹೇಗೆ ಹೇಳಬೇಕು, ಗಂಗಕ್ಕ ಅವ್ರಿಗೆ ಏನೇನು ಹೇಳಿ ಅರ್ಥ ಮಾಡಿಸ್ಬೇಕು ಅದೆಲ್ಲ ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದ್ರು ಅಂತ ಅನಿಸುತ್ತೆ. ಆ್ಯಂಡ್ ಇನ್ ದ ಸೇಮ್ ಟೈಮ್ ಗಂಗಕ್ಕ ಅವ್ರಿಗೆ ಏನೂ ಅರ್ಥ ಆಗಿಲ್ಲ. ಅವ್ರು ಬದಲಾಗೋದು ಇಲ್ಲ. ಅವರ ಒಂದು ಕ್ರಿಂಜ್ ಕಂಟೆಂಟ್ನ ಕಂಟಿನ್ಯೂ ಮಾಡ್ಕೊಂಡೇ ಹೋಗ್ತಾರೆ ಅಂತಲೂ ಕೂಡ ಅನಿಸುತ್ತೆ. ಸೊ ಇವ್ರನ್ನ ಸೆಲೆಕ್ಟ್ ಮಾಡದೆ ಇದ್ದಿದ್ದು ಎಷ್ಟು ಜನಕ್ಕೆ ಖುಷಿ ಆಯಿತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ಬರುವಂತಹ ಕಂಟೆಸ್ಟೆಂಟು ಕಿರಣ್ ಶಾಸ್ತ್ರಿ ಅವರು.
ಆ್ಯಕ್ಚುಲಿ ಇವ್ರು ಮಾತಾಡೋದನ್ನ ಕೇಳ್ತಿದ್ರೆ ತುಂಬಾ ಎಂಟರ್ಟೈನಿಂಗ್ ಆಗಿತ್ತು. ಅದೇನು ಸ್ಕ್ರಿಪ್ಟ್ ಮಾಡ್ಕೊಂಡು ಬಂದಿದ್ರೋ ಅಥವಾ ಆನ್ ಸ್ಪಾಟ್ ಅಥವಾ ಅವರ ಕ್ಯಾರೆಕ್ಟರ್ ಇರೋದೇ ಹಾಗೋ ಗೊತ್ತಿಲ್ಲ. ಜಡ್ಜಸ್ಗೂ ಕೂಡ ಅದೇ ರೀತಿ ಡೌಟ್ ಬಂತು. ನೀವು ಇದೇ ರೀತಿ ನಿಜವಾಗ್ಲೂ ಇದ್ದೀರಾ ಅಂತಂದರೆ ತುಂಬ ಖುಷಿ ಆಗುತ್ತೆ ನಮಗೆ. ಬಟ್ ನೀವು ಸ್ಕ್ರಿಪ್ಟೆಡ್ ಆಗಿ ಬಂದಿದ್ರೆ ಲೈಕ್ ಒಂದು 2 ದಿವಸದಲ್ಲಿ ಅವರ ಮುಖವಾಡ ಅನ್ನೋದು ಕಳ್ಚೋಗ್ಬಿಡುತ್ತೆ. ಸೊ ಅವಾಗ ಜನಗಳಿಗೆ ಇವ್ರನ್ನ ನೋಡೋದಕ್ಕೆ ನಿಜವಾಗ್ಲೂ ಬೋರ್ ಆಗುತ್ತೆ. ಹಾಗೆ ಇವ್ರು ನಿಜವಾಗ್ಲೂ ಫೇಕ್ ಅನ್ನೋದು ಗೊತ್ತಾಗುತ್ತೆ. ಸೊ ಬಿಗ್ ಬಾಸ್ ಮನೆಯಿಂದ ಬೇಗ ಹೊರಗಡೆ ಬರುವಂತಹ ಚಾನ್ಸಸ್ ಇರುತ್ತೆ. ಬಟ್ ಅವ್ರು ಏನು ಸ್ಟೇಜ್ ಮೇಲೆ ಕ್ಯಾರಿ ಮಾಡಿದ್ರು ಆ ಒಂದು ಕ್ಯಾರೆಕ್ಟರ್ನ, ಅದೇ ಅವರ ರಿಯಲ್ ಕ್ಯಾರೆಕ್ಟರ್ ಆಗಿದೆ. ನಿಜವಾಗ್ಲೂ ತುಂಬಾನೇ ಚೆನ್ನಾಗಿರುತ್ತೆ. ಯಾಕಂದ್ರೆ ಸ್ಟೇಜ್ ಮೇಲೆ ಇವರನ್ನ ನೋಡುವಾಗ ಮುಗ್ಧತೆ ಅನ್ನೋದು ಎದ್ದು ಕಾಣಿಸ್ತಿತ್ತು. ಸೊ ಅದಕ್ಕೋಸ್ಕರನೇ ಇವರು ಸೆಲೆಕ್ಟ್ ಆಗಿರುವಂತಹ ಚಾನ್ಸಸ್ ಕೂಡ ಇದೆ. 4ಕ್ಕೆ 4 ಜನ ಕೊಟ್ಟಿಲ್ಲ, ಜಸ್ಟ್ 3 ಜನ ಮಾತ್ರ ಅವ್ರನ್ನ ಸೆಲೆಕ್ಟ್ ಮಾಡಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಮಾಡಿ ಕಳಿಸಿದ್ದಾರೆ. ಓಕೆ ಫೈನ್, ನೋಡೋಣ ನೆಕ್ಸ್ಟ್ ರೌಂಡಲ್ಲಿ ಇವರು ಹೇಗೆ ಆಡ್ತಾರೆ ಅಂತ ಹೇಳಿ ನೋಡೋದಕ್ಕೆ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಫೈನಲಿ ಕೊನೆಗೆ ಬರುವಂತಹ ಕಂಟೆಸ್ಟೆಂಟು ಮಂಜೇಶ್ವರು, ಮೈಸೂರವರು. ಲೈಕ್ ಇವ್ರನ್ನ ನೋಡಿದಾಗಲೂ ಅಷ್ಟೇ ನನಗೆ ಒಂದು ಸ್ವಲ್ಪ ಇರಿಟೇಷನ್ ಅಂತಲೇ ಅನಿಸಿದ್ದು. ಸುಮ್ಮನೆ ಬಿಗ್ ಬಾಸ್ ಮನೆಗೆ ಬರಬೇಕು ಅಂತ ಹೇಳಿ ವೇದಿಕೆನ ಸೀರಿಯಸ್ನೆಸ್ ಆಗಿ ತೊಗೊಳ್ದಿರಾ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಬಂದುಬಿಟ್ಟಿದ್ದಾರೆ ಅಂತ ಅನಿಸ್ತು. ನನಗೆ ಗೊತ್ತಿಲ್ಲ ಆಡಿಷನ್ನಲ್ಲೆಲ್ಲ ಇವ್ರನ್ನ ಹೇಗೆ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿ. ಇವ್ರು ಮಾತಾಡ್ತಿರೋದನ್ನ ಕೇಳ್ತಿದ್ರೆ ಅರ್ಥನೇ ಆಗಲ್ಲ ಗುರು. ಆ ರೀತಿ ಹಿಂಗೆ ಮಾತಾಡ್ತಿದ್ರು, ಲೈಕ್ ಅರ್ಥನೇ ಆಗ್ತಿರ್ಲಿಲ್ಲ. ಅದು ಏನು ಮಾಡಿದ್ರು ಏನು ಮಾಡಿಲ್ವೋ ಅನ್ನೋದೇ ಗೊತ್ತಾಗಲಿಲ್ಲ. ಫೈನಲಾಗಿ ಒಂದು ಟಾಸ್ಕನ್ನು ಕೊಡ್ತಾರೆ, ಐಸ್ ಮೇಲೆ ನಿಂತ್ಕೋಬೇಕು ಅಂತ ಹೇಳಿ. ಆ್ಯಂಡ್ 2 ಅವರ್ಸ್ ನಿಂತ್ಕೋತೀರಾ ಅಂತ ಕೇಳಿದಾಗಲೂ ಸಹ ನಿಂತ್ಕೋತೀನಿ ಅಂತಲೇ ಹೇಳ್ತಾರೆ. ಬಟ್ ಅವರ ಒಂದು ಕ್ಯಾರೆಕ್ಟರ್ ಏನು ಅಷ್ಟೊಂದು ಇಂಪ್ರೆಸಿವ್ ಆಗಿರಲಿಲ್ಲ. ನಾನು ಈ ರೀತಿ ಆಡಿಬಿಟ್ರೆ ಇಂಪ್ರೆಸ್ ಆಗಿಬಿಡ್ತಾರೆ ಅನ್ನೋದನ್ನು ತಲೆನಲ್ಲಿ ಇಟ್ಕೊಂಡು ಬಂದು ಅವರಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಬಂದು ಅದನ್ನು ಎಕ್ಸಿಕ್ಯೂಟ್ ಮಾಡೋ ರೀತಿ ಕಾಣಿಸ್ತಿತ್ತು. ಬಟ್ ಆ ರೀತಿ ಕಾಣಿಸಿದ್ದಕ್ಕೇ ಜಡ್ಜಸ್ಗೆ ಅದು ಇಷ್ಟ ಆಗಿಲ್ಲ ಅಂತ ಕಾಣಿಸುತ್ತೆ. ಸೊ ಅವ್ರನ್ನು ಕೂಡ ರಿಜೆಕ್ಟ್ ಮಾಡಿ ಕಳಿಸಿದ್ದಾರೆ. ಸೊ ಒಟ್ಟಿನಲ್ಲಿ ಇಷ್ಟು ಜನ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ವೇದಿಕೆ ಮೇಲೆ ಬಂದು ಹೋದ್ಮೇಲೆ ಗೊತ್ತಾಗಿದ್ದೇನು ಅಂದರೆ, ಈ 3 ದಿವಸ ಅಗ್ನಿ ಪರೀಕ್ಷೆ ಏನು ನಡೀತಿದೆ, ಸ್ಟಾರ್ ಕಂಟೆಸ್ಟೆಂಟ್ ಒಂದು ಬಿರುದನ್ನು ತಗೊಂಡಿರೋರು ಎಲ್ಲ ಹೆಣ್ಣು ಮಕ್ಕಳೇ. ಸೊ ಐ ಆಮ್ ಪ್ರೌಡ್ ಆಫ್ ದಟ್ ಅಂತ ಹೇಳ್ಬೋದು. ಕುಮಾರಿ ಅವರು, ಹೇಮಲತಾ ಅವರು, ಹಾಗೆ ಲಕ್ಷ್ಮೀಗೌಡ ಅವರು, ಈ ರೀತಿ ಸ್ಟಾರ್ ಕಂಟೆಸ್ಟೆಂಟ್ ಬ್ಯಾಡ್ಜ್ ಅನ್ನು ತಗೊಂಡಿರೋರು ಎಲ್ಲ ಹೆಣ್ಮಕ್ಳೇ. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ದಟ್. ಆ್ಯಂಡ್ ಗಂಡು ಮಕ್ಕಳ ಇನ್ನೂ ಸ್ವಲ್ಪ ಟ್ರೈ ಮಾಡಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ವೇದಿಕೆ ಮೇಲೆ 4 ಜನ ಜಡ್ಜಸ್ನ ಮೆಚ್ಚೋದಕ್ಕೆ ಸ್ವಲ್ಪನಾದರೂ ಟ್ರೈ ಮಾಡ್ರು ಅಂತ ಹೇಳ್ತೀವಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದೇ ರೀತಿಯಾದಂತಹ ಬಿಗ್ ಬಾಸ್ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.